भारत माता के शिड्लघट्ट बचाओ, शिड्लघट्ट बचाओ, शिड्लघट्ट बचाओ। ಉದ್ದೇಶ ನಮ್ಮ ಎಲ್ಲ ಪ್ರತಿಯೊಬ್ಬರನ್ನು ನಿನ್ನೆ ಮೊನ್ನೆ ಎಲ್ಲ ಆಗಿದೆ, ಇವತ್ತವರೆಗೂ ಅವ್ರನ್ನ ಅರೆಸ್ಟು ಮಾಡಿಲ್ಲ, ಕಾನೂನುಬದ್ಧವಾಗಿ ಏನು ಕ್ರಮ ತಗೊಂಡಿಲ್ಲ. ಕೇಸ್ ಹಾಕಿದ್ದಾರೆ, FIR ಹಾಕಿದ್ದಾರೆ, ಸುಮ್ಮನೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಾನೂನು ಕ್ರಮವಾಗಿ ನಾವು ಪೊಲೀಸ್ ಇಲಾಖೆ ಸರ್ಕಾರ ಇದ್ದುಕೊಂಡು ಒಬ್ಬ KS ಅಧಿಕಾರಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋಂತ ಒಂದು KS ಅಧಿಕಾರಿಗೆ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ, ಈ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಹೇಳ್ತೀವಿ. ಇಷ್ಟೊತ್ತಾಯ್ತು ಅವ್ರ ಕಡೆಯಿಂದ ಇಡೀ ರಾಜ್ಯದಲ್ಲೇ ಇದು ಮಾಗ್ ಹೋಗ್ತಾ ಇದೆ. ಈ ಕ್ಷಣದವರೆಗೂ ಮಂಗಳವಾರ ಆಗಿರುವಂತ ವ್ಯಕ್ತಿ ಫೋನಲ್ಲಿ ಮಾತಾಡಿರೋದು, ಬುಧವಾರ ಗುರುವಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಡೀ ಡಿಸ್ಟಿಕ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೀರು ಕೊಡ್ತಾ ಇಲ್ಲ ಜನಗಳಿಗೆ, ಕ್ಲೀನಿಂಗ್ ಮಾಡ್ತಾ ಇಲ್ಲ, ಲೈಟ್ ಇಲ್ಲ. ಇಷ್ಟು ಮಾಡ್ತಾ ಇದ್ರು ಸಹ ಒಂದು ಕಿವಿಗೆ ಹೊಡೆದಿರ ಏನೋ ಇದಾದಂಗೆ ಅವ್ರಿಗೆ ಮಾಜಾರ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಎನ್ಕ್ವೈರಿ ಮಾಡಿಕೊಂಡು ಟಿವಿಗಳಲ್ಲಿ ಇಷ್ಟು ಪ್ರಚಾರ ಆಗ್ತಿದೆ. ಇದಕ್ಕೆ ಆನ್ಸರ್ ಏನ್ ಕೊಡ್ತಾ ಇದ್ದಾರೆ ಸರ್ಕಾರ ಕಡೆಯಿಂದ ಅಂತ ಗೂಂಡಾಗಳು ದುಡ್ಡುಗಳು ಕಟ್ಕೊಂಡು ಇವ್ರು ರೋಪಗಳು ಹಾಕೊಂಡು ರೌಡಿಸಂ ಮಾಡ್ತಾ ಇದ್ದಾರೆ. ಇಲ್ಲಿ ವ್ಯಕ್ತಿಗಳಿಗೆ ಒಬ್ಬ KS ಅಧಿಕಾರಿಗೆ ಭದ್ರತೆ ಇಲ್ಲ. ಅವ್ರನ್ನೇ ಈ ಮಟ್ಟದಲ್ಲಿ ಅಂದಿದ್ರೆ ಇನ್ನು ಬೇರೆ ಸಾಮಾನ್ಯ ಜನ ಶಿಡ್ಲಘಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಬದುಕಕ್ಕಾಗುತ್ತಾ? ದಯವಿಟ್ಟು ಈ ಶಿಡ್ಲಘಟ್ಟದಲ್ಲಿ ವಲಸೆ ಬಂದಿರೋಂಥವ್ರನ್ನ ಆಚೆಗೆ ಹಾಕಿ. ನಾನು ಮೊಟ್ಟ ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಏನ್ ತಿಳಿಸೋದಂದ್ರೆ ಇಲ್ಲಿ ಪ್ರತಿಯೊಬ್ಬ ಪುಂಡ್ರನ್ನು ಕಂಟ್ರೋಲ್ ಮಾಡಿ ಈ ಶಿಡ್ಲಘಟ್ಟದಲ್ಲಿ ಫಸ್ಟ್ ಪ್ಲಾಸ್ಟಿಕ್ ಮುಕ್ತ ಬ್ಯಾನ್ ಮಾಡಬೇಕು. ಇನ್ನು ಮೇಲಿಂದ ಇಷ್ಟು ಘಟನೆ ಆದ್ಮೇಲೆ ಒಂದು ಬ್ಯಾನರ್ ಅನ್ನೋದು ಕಟ್ಟಕ್ ಬಿಡಬಾರ್ದು. ಇದನ್ನ ನಾವು ವಕೀಲ್ ಸಾಹೇಬ್ರಿಗೂ ನಾವು ಕೇಳ್ಕೊಂತ ಇದೀವಿ, ಕೋರ್ಟ್ ಕಡೆಯಿಂದ ಮತ್ತು ಕಮಿಷನರ್ ಅವ್ರಿಗೂ ಹೇಳ್ತೀವಿ, ಪೊಲೀಸ್ ಇಲಾಖೆಗೆ ಹೇಳ್ತೀವಿ. ಇನ್ನು ಮುಂದೆ ಶಿಡ್ಲಘಟ್ಟದಲ್ಲಿ ಯಾರೇ ಆಗ್ಬೋದು ಬ್ಯಾನರ್ ಅನ್ನೋದನ್ನ ಕಟ್ಟಬಾರ್ದು ಅಂತ. ಯಾಕಂದ್ರೆ ಕಟ್ಟಿದ್ರೆ ಇವತ್ತು ಈ ಮಟ್ಟಕ್ಕೆ ಬಂದಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಟ್ಟಕ್ಕೆ ಹೋಗುತ್ತೆ. ಯಾಕಂದ್ರೆ ಒಬ್ರು ಕಟ್ಟಿರ್ತಾರೆ, ಅವ್ರು ಕಿತ್ತಾಕ್ತಾರೆ, ಇನ್ನೊಬ್ರು ಗಲಾಟೆ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಬ್ಯಾನರ್ ನಿಷೇಧ ಮಾಡ್ಬೇಕು ಶಿಡ್ಲಘಟ್ಟದಲ್ಲಿ ಅಂತ ನಾವು ಕಳಕಳಿಯಿಂದ ಎಲ್ಲಾ ಸಾರ್ವಜನಿಕರ ಪರವಾಗಿ ಕೇಳ್ಕೊತಾ ಇದ್ದೀವಿ. ಈ ಒಂದು ಘಟನೆ ಅಲ್ಲ, ಇನ್ನೂ ಸಾರ್ವಜನಿಕರಲ್ಲಿ ಗೂಂಡಾಗಳನ್ನೇ ಬಿಟ್ಟು ಮಾಡಿಸ್ತಾ ಇರೋ ಉದಾಹರಣೆಗಳು ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ಒಂದು ನಡೀತಾ ಇದ್ರು ಕೂಡ ನಾವು ಹೆಸರು ಹೇಳೋದು ಬೇಡ, ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಈ ಒಂದು ಸರ್ಕಾರದಲ್ಲಿ ಗೂಂಡಾಗಿರಿ ಸ್ಥಾನ ಒಂದನೇದಾಗಿ ಗೂಂಡಾಗಿರಿ ಸರ್ಕಾರ ಅಂತಾನೆ ಕರಿಬೇಕು, ಗೂಂಡಾಗಿರಿ ಸರ್ಕಾರ ಅಂತ ಕರಿಬೇಕು. ಯಾಕಂದ್ರೆ ಇಂಥ ಪುಡಾರಿಗಳು ವಲಸೆ ಬಂದಿರ್ತಕ್ಕಂಥವ್ರಿಗೆ ಈ ಒಂದು ಪುಡಾರಿಗಳಿಗೆ ಈ ಸರ್ಕಾರ ಕುಮ್ಮಕ್ಕು ಕೊಟ್ಟು ಸರ್ಕಾರ ಇಲ್ಲಿವರೆಗೂ ಧ್ವನಿ ಎತ್ತಿಲ್ಲ. ಸುಮ್ಮನೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಷ್ಟೇ. ಏನಂದು ಸುಮ್ಮನೆ ಬರ್ಮಾಚಾರೋದಕ್ಕೆ ಬರ್ಮಾಚ್ತಾ ಇದ್ದಾರೆ. ಈ ಒಂದು CM ಇದ್ದಾರೆ, DCM ಇದ್ದಾರೆ. DCM ಆಗಲಿ ಇಲ್ಲಿವರೆಗೂ ಚಕಾರ ಎತ್ತಿಲ್ಲ. ಅವರ ಒಂದು ನೇತೃತ್ವದಲ್ಲಿ ಬಂದಿರತಕ್ಕಂಥ ಈ ತಾಲೂಕಿಗೆ ಪುಡಾರಿ ರಾಜಕೀಯ ಮಾಡೋದಕ್ಕೆ ಈ ಒಂದು ರಾಜೇಗೌಡ ಬಂದಿರೋದು. ಗೂಂಡಾಗಳು ಕಟ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಅವರು ಗೌರವಿತವಾಗಿ ಸರ್ ನಾವು ಕಿತ್ತಿಲ್ಲ, ನಾವು ಅದನ್ನ ತೆಗೆದಿಟ್ಟಿದ್ದೀವಿ ಅಂದ್ರು ಸಹ ಅವರು ಅದನ್ನ ಕಿವಿಗೇಳಿಸ್ತೀರಾ. 31 ಜನ ನಗರಸಭೆ ಸದಸ್ಯರು ಅದರಲ್ಲಿ ಸ್ಲೋ ಬಂದಿದೆ. ಕಿತ್ತೋಗಿರುವಂತ ನಗರಸಭೆ ಸದಸ್ಯರಲ್ಲ ಅಂತ ನಗರಸಭಾ ಸದಸ್ಯರುಗಳಿಗೂ ಗೌರವ ಕೊಟ್ಟಿಲ್ಲ. ಇವರು ಯಾವ ಊರಿಂದನೋ ಬಂದು ಇಲ್ಲಿ ಇವತ್ತಿಗೆ ಒಂದು ಮೆಂಬರ್ ಆಗಿಲ್ಲ, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿಲ್ಲ, ಒಂದು MLA ಆಗಿಲ್ಲ. ದುಡ್ಡಿದೆ ಅಂತ ಅಹಂಕಾರ ಇಟ್ಕೊಂಡು ಬಂದು ಇಲ್ಲಿ ಸದಸ್ಯರಿಗೂ ಗೌರವ ತೆಗೆದಿದ್ದಾರೆ. ಆಮೇಲೆ ಮಾತಾಡಿರುವಂತದ್ದು ಆಡಿಯೋ ಬಂದಿದೆ. ನಿನ್ನೆ ನಮ್ಮ ತಹಸೀಲ್ದಾರ್ ಸಮೇತ ಅವ್ರ ಮೇಲಿನ ಅಧಿಕಾರಿಗಳು ಆರ್ಡರ್ ಮತ್ತು ಸರ್ಕಾರ ಏನ್ ಕೊಟ್ಟಿದೆ ಅವ್ರ ಕಾನೂನುಬದ್ಧವಾಗಿ ಏನಿದೆ ಅದನ್ನ ಮಾಡೋದಕ್ಕೆ. ಆಗ ದುಡ್ಡು ಕಟ್ಟಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ, ಫೋನ್ ಮಾಡೋದು ನಾವು ಹಾಕ್ತೀವಿ ಅನ್ನೋದು, ಬೆದರಿಕೆ ಮಾಡೋದು, ಆಮೇಲೆ ಅವ್ರು ಬಂದು ಕೊಡೋದು, ಇಲ್ಲಿ ಅವ್ರಿಗೆ ದಬ್ಬಾಳಿಕೆ ಮಾಡೋದು, ಪ್ರತಿಯೊಬ್ಬರು ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಈ ತರ ಮಾಡ್ತಾರೆ. ಆಕ್ಚುಲಿ ಬ್ಯಾನರ್ ತೊಂದರೆ ಆಗಿದೆ ಅಂದ್ರೆ ಅವ್ರಿಗೆ ನಾವು ನಿಂತ್ಕೊಳ್ಳೋ ಅವ್ರ ಪರ. ನಮ್ಮ ಶಾಸಕರಾದ BR ರವಿಕುಮಾರ್ ಅಣ್ಣನವರ ಒಂದು ಅದು ಅವ್ರು ಕೂಡ ಆದೇಶ ಐತೆ, ಒಬ್ಬ ಹೆಣ್ಣುಮಗು ಪರವಾಗಿ ತಮ್ಮ ಪಕ್ಷ ನಿಲ್ಬೇಕಂತ ಅವ್ರ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಒಬ್ಬ ಹೆಣ್ಮಕ್ಳಿಗೆ ನಾವು ಗೌರವ ಕೊಡೋದ್ರಿಂದ ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ. ಈ ಗಿಂಡಾಟಿಗಳೆಲ್ಲ ನಡೆಯಕ್ಕಾಗಲ್ಲ, ನಾವು ಬಿಡೋದು ಇಲ್ಲ. ಇಲ್ಲಿ ಇದು ಶಿಲ್ಘಟ್ಟ.